ಬೆಳಗ್ಗೆ ಎದ್ದಾಗ ಹೊಟ್ಟೆ ಭಾರವಾಗ್ತಿದೆಯಾ? ಗ್ಯಾಸು, ಉರಿ, ಅಜೀರ್ಣ, ತೂಕ ನಿಧಾನವಾಗಿ ಹೆಚ್ಚಾಗ್ತಿದೆಯಾ? ಸಕ್ಕರೆ ಲೆವೆಲ್ ಕಂಟ್ರೋಲ್ ಆಗ್ತಿಲ್ಲವಾ? ನಿದ್ರೆ ಸರಿಯಾಗಿ ಬರ್ತಿಲ್ಲವಾ? ಬಹಳ ಜನರಿಗೆ ಸಮಸ್ಯೆ ಜಿಮ್ ಕೊರತೆ ಅಲ್ಲ, ಸಮಸ್ಯೆ ಅವರ ರಾತ್ರಿ ಊಟ. ಹೌದು, ರಾತ್ರಿ ತಪ್ಪಾಗಿ ತಿನ್ನೋದು ನಿಧಾನವಾಗಿ ದೇಹವನ್ನು ಹಾಳು ಮಾಡಬಹುದು. ಇವತ್ತು ಆರೋಗ್ಯವಾಗಿರಲು ರಾತ್ರಿ ಊಟ ಹೇಗಿರಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ. ನಾವು ದಿನದಲ್ಲಿ 3 ಬಾರಿ ತಿನ್ನುತ್ತೇವೆ, ಆದರೆ ದೇಹಕ್ಕೆ ಹೆಚ್ಚು ಪರಿಣಾಮ ಬೀರುವ ಊಟ ಯಾವುದು ಗೊತ್ತಾ? ರಾತ್ರಿ ಊಟ. ಏಕೆಂದರೆ ರಾತ್ರಿ ದೇಹ ವಿಶ್ರಾಂತಿಗೆ ಹೋಗುತ್ತದೆ, ಜೀರ್ಣಕ್ರಿಯೆ ನಿಧಾನವಾಗುತ್ತದೆ, ನಾವು ಚಲನ ಕಡಿಮೆ ಮಾಡುತ್ತೇವೆ. ಆ ಸಮಯದಲ್ಲಿ ಭಾರೀ ಊಟ ಮಾಡಿದರೆ ದೇಹ ಒತ್ತಡಕ್ಕೆ ಒಳಗಾಗುತ್ತದೆ. ಮೊದಲು ರಾತ್ರಿ ತಪ್ಪಾಗಿ ತಿನ್ನುವುದರಿಂದ ಏನಾಗುತ್ತದೆ? ಹೊಟ್ಟೆ ಸಮಸ್ಯೆಗಳು, ತೂಕ ಹೆಚ್ಚಳ, ಸಕ್ಕರೆ ಏರಿಕೆ, ಕೊಬ್ಬು ಸಂಗ್ರಹ, ನಿದ್ರೆ ಕೆಡುಕು, ಬೆಳಗ್ಗೆ ಆಲಸ್ಯ. ಇದು ಒಂದೇ ದಿನದಲ್ಲಿ ಆಗೋದಿಲ್ಲ, ನಿಧಾನವಾಗಿ. ಸಾಮಾನ್ಯವಾಗಿ ಜನರು ಮಾಡುವ 5 ದೊಡ್ಡ ತಪ್ಪುಗಳು. ತುಂಬಾ ತಡವಾಗಿ ಊಟ. 10:30 11 ಗಂಟೆಗೆ ಊಟ ಆದರೆ ಅದರ ನಂತರ ತಕ್ಷಣ ಮಲಗು. ಇದು ಆಸಿಡ್ ರಿಫ್ಲಕ್ಸ್ ಮತ್ತು ಗ್ಯಾಸಿಗೆ ದೊಡ್ಡ ಕಾರಣ. ಉತ್ತಮ ಸಮಯ 7-8:30 ಒಳಗಡೆ. ದಿನದ ದೊಡ್ಡ ಊಟವನ್ನು ರಾತ್ರಿ ಮಾಡುವುದು. ಬೆಳಗ್ಗೆ ಕಡಿಮೆ ತಿನ್ನಿ, ರಾತ್ರಿ ಭಾರಿ ತಿನ್ನೋದು ತಪ್ಪು. ರಾತ್ರಿ ಊಟ ದಿನದ ಹಗುರವಾದ ಊಟವಾಗಿರಬೇಕು. ಹೆಚ್ಚು ಕಾರ್ಬೋಹೈಡ್ರೇಟ್, ತುಂಬಾ ಅಕ್ಕಿ, 3-4 ಚಪಾತಿ, ಬಿರಿಯಾನಿ. ರಾತ್ರಿ ದೇಹಕ್ಕೆ ಬೇಡದ ಎನರ್ಜಿ ಕೊಡುತ್ತದೆ, ಅದು ಕೊಬ್ಬಾಗಿ ಸಂಗ್ರಹವಾಗುತ್ತದೆ. ಸಿಹಿ ಅಭ್ಯಾಸ. ಊಟದ ನಂತರ ಸ್ವಲ್ಪ ಸಿಹಿ. ಇದು ಸಕ್ಕರೆ ಸ್ಪೈಕ್, ರಾತ್ರಿ ಇನ್ಸುಲಿನ್ ಏರಿಕೆ, ಕೊಬ್ಬು ಸಂಗ್ರಹ. ಊಟ ಮಾಡಿದ ತಕ್ಷಣ ಮಲಗುವುದು. ಕನಿಷ್ಠ 30-45 ನಿಮಿಷ ಅಂತರ ಇರಲಿ. ಸ್ವಲ್ಪ ನಡೆದರೆ ಅತ್ಯುತ್ತಮ. ಈಗ ಮುಖ್ಯ, ಆರೋಗ್ಯಕರ ರಾತ್ರಿ ಊಟ ಹೇಗಿರಬೇಕು? ಪ್ರಮಾಣ ಕಡಿಮೆ ಇರಲಿ. ರಾತ್ರಿ ಹೊಟ್ಟೆ ತುಂಬಿ ತಿನ್ನಬೇಡಿ. 70% ಹೊಟ್ಟೆ ತುಂಬಿದರೆ ಸಾಕು. ಹಗುರವಾಗಿರಬೇಕು. ಪ್ರೋಟೀನ್ ಇರಬೇಕು. ರಾತ್ರಿ ಪ್ರೋಟೀನ್ ಬಹಳ ಮುಖ್ಯ, ಏಕೆಂದರೆ ಹಸಿವು ನಿಯಂತ್ರಣ, ಸಕ್ಕರೆ ಸ್ಥಿರ, ಸ್ನಾಯು ರಕ್ಷಣೆ. ಉದಾಹರಣೆ, ಮೂಂಗ್ ದಾಲ್, ತೊಗರಿ ದಾಲ್, ಪನ್ನೀರ್, ಕಡಲೆ. ತರಕಾರಿ ಹೆಚ್ಚು. ಫೈಬರ್ ಇರುವ ಆಹಾರ. ಜೀರ್ಣ ಸುಲಭ, ಹೊಟ್ಟೆ ಭಾರ ಕಡಿಮೆ, ಬೆಳಗ್ಗೆ ಲೈಟ್ ಫೀಲಿಂಗ್. ಆದ್ರೆ ಎಣ್ಣೆ ಕಡಿಮೆ ಇರಲಿ. ಕಾರ್ಬೋಹೈಡ್ರೇಟ್ ಕಡಿಮೆ. ರಾತ್ರಿ ಅಕ್ಕಿ ಕಡಿಮೆ, ಚಪಾತಿ 1-2 ಮಾತ್ರ. ರಾಗಿ ಅಥವಾ ಜೋಳ ಉತ್ತಮ ಆಯ್ಕೆ. ತೂಕ ಕಡಿಮೆ ಮಾಡಬೇಕು ಅಂದ್ರೆ ರಾತ್ರಿ ಕಾರ್ಬ್ಸ್ ಇನ್ನೂ ಕಡಿಮೆ. ಹಗುರ, ಸುಲಭ, ಜೀರ್ಣವಾಗುವ ಆಹಾರ. ಸೂಪ್, ಸಾಂಬಾರು, ಸೊಪ್ಪು, ಪಲ್ಯ ಇವು ಉತ್ತಮ. ಫ್ರೈಡ್, ಭಾರವಾದ ಐಟಂ ಬೇಡ. ಆರೋಗ್ಯಕರ ರಾತ್ರಿ ಊಟ ಮಾದರಿ: 1 ಚಪಾತಿ, ತರಕಾರಿ ಪಲ್ಯ, ದಾಲ್ ಅಥವಾ ಸೊಪ್ಪು ಸಾಂಬಾರು, ಸ್ವಲ್ಪ ರಾಗಿ ಅಥವಾ ತರಕಾರಿ ಸೂಪ್, ಪನ್ನೀರ್ ಅಥವಾ ಮೂಂಗ್. ಸರಳ, ಮನೆಯಲ್ಲೇ ಮಾಡಿರುವುದು. ರಾತ್ರಿ ಊಟ ಮತ್ತು ನಿದ್ರೆ ಸಂಬಂಧ. ತುಂಬಾ ತಿಂದರೆ ಹೊಟ್ಟೆ ಉರಿ, ತಿರುಗಾಡುವ ನಿದ್ರೆ, ಬೆಳಗ್ಗೆ ಭಾರ. ಹಗುರ ಊಟ ಮಾಡಿದರೆ ಆಳವಾದ ನಿದ್ರೆ, ಬೆಳಗ್ಗೆ ಹಗುರ ಭಾವನೆ, ಹೆಚ್ಚು ಶಕ್ತಿ. ಯಾರು ಹೆಚ್ಚು ಗಮನ ಕೊಡಬೇಕು? ಸಕ್ಕರೆ ಕಾಯಿಲೆ ಇರುವವರು, ತೂಕ ಹೆಚ್ಚು ಇರುವವರು, ಗ್ಯಾಸು ಸಮಸ್ಯೆ ಇರುವವರು, PCOS ಇರುವ ಮಹಿಳೆಯರು, ನಿದ್ರೆ ಸಮಸ್ಯೆ ಇರುವವರು. ಇವರಿಗೆ ರಾತ್ರಿ ಊಟ ಅತ್ಯಂತ ಮುಖ್ಯ. ಊಟದ ನಂತರ ಏನು ಮಾಡಬೇಕು? 10-15 ನಿಮಿಷ ನಿಧಾನವಾಗಿ ನಡೆದು ತಕ್ಷಣ ಮಲಗಬೇಡಿ. ಮೊಬೈಲ್ ಹಿಡಿದು ಕುಳಿತುಕೊಳ್ಳಬೇಡಿ. ಚಲನೆ ಮುಖ್ಯ. 21 ದಿನದ ಚಾಲೆಂಜ್. 21 ದಿನ ಹೀಗೆ ಮಾಡಿ. ಸಮಯಕ್ಕೆ ಊಟ, ಹಗುರ ಪ್ರಮಾಣ, ಕಡಿಮೆ ಕಾರ್ಬ್ಸ್, ಸ್ವಲ್ಪ ನಡೆ. 3 ವಾರದಲ್ಲಿ ವ್ಯತ್ಯಾಸ ಕಾಣಬಹುದು. ದೊಡ್ಡ ಸತ್ಯ, ತೂಕ ಕಡಿಮೆ ಮಾಡೋಕೆ ಬೆಳಗಿನ ಡಯಟ್ ಮಾತ್ರ ಮುಖ್ಯ ಅಲ್ಲ. ರಾತ್ರಿ ಸರಿಪಡಿಸಿದ್ರೆ ಅರ್ಧ ಸಮಸ್ಯೆ ಹೋಗುತ್ತದೆ. ರಾತ್ರಿ ಊಟವೇ ನಿಮ್ಮ ದೇಹದ ರಿಪೇರ್ ಸಮಯವನ್ನು ನಿರ್ಧರಿಸುತ್ತದೆ. ನಿಮ್ಮ ದೇಹಕ್ಕೆ ರಾತ್ರಿ ವಿಶ್ರಾಂತಿ ಬೇಕು, ಅದಕ್ಕೆ ಭಾರಿ ಕೆಲಸ ಕೊಡಬೇಡಿ. ಸರಳ, ಹಗುರ ಮನೆಯ ಊಟ ಮಾಡಿ. ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ, ರಾತ್ರಿ ಹಗುರ ಊಟ. ಕಾಮೆಂಟ್ನಲ್ಲಿ ಬರೆಯಿರಿ ಇವತ್ತಿನಿಂದ ಬದಲಾವಣೆ. ವಿಡಿಯೋ ಉಪಯೋಗ ಆಯಿತು ಅಂದ್ರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.